ನನ್ನ ಮದುವೆಯಾದ ಈ 2 ವರ್ಷಗಳಲ್ಲಿ ಎಷ್ಟೋ ಮುಖವಾಡಗಳನ್ನು ನೋಡಿದೆ. 2 ವರ್ಷಗಳು ನನಗೆ ಎಷ್ಟೋ ರೀತಿಯ ಪಾಠಗಳನ್ನು ಕಲಿಸ್ತು. ನಾನು ನನ್ನ ತವರು ಮನೆಗೆ ಹೋದಾಗಲೆಲ್ಲ ನನ್ನ ಜೊತೆ ನನ್ನ ಅತ್ತಿಗೆ ನಡೆದುಕೊಳ್ಳುತ್ತಿದ್ದ ರೀತಿಯನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಗ್ತಿತ್ತು. ಯಾಕಂದರೆ ನನ್ನ ತಾಯಿ ಮನೆಗೆ ನಾನು ಹೋದಾಗಲೆಲ್ಲ ನನ್ನ ಅತ್ತಿಗೆ ನನ್ನನ್ನು ಅವರ ಸ್ವಂತ ತಂಗಿಯ ಹಾಗೆ ನೋಡ್ಕೊಳ್ತಿದ್ರು. ನಾನು ಮನೆಗೆ ಹೋದ ತಕ್ಷಣ ಬಿಸಿ ಬಿಸಿ ಊಟ ಕೊಡೋದ್ರಿಂದ ಹಿಡಿದು ಮತ್ತೆ ನಾನು ನನ್ನ ತಾಯಿ ಮನೆಯಿಂದ ಗಂಡನ ಮನೆಗೆ ಬರುವವರೆಗೂ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಕಾಳಜಿ ವಹಿಸ್ತಾ ನನ್ನ ಬೇಕು ಬೇಡಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಇದರಿಂದಾಗಿ ನನಗೂ ಅವರ ಮೇಲೆ ತುಂಬ ಭರವಸೆ ಇತ್ತು. ನನ್ನ ತಾಯಿಯನ್ನು ಕೂಡ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಎಷ್ಟೋ ಸಲ ನನ್ನ ತಾಯಿ ಕೂಡ ನನ್ನ ಹತ್ರ ಹೇಳಿರುವುದುಂಟು, ನಿನ್ನ ಅತ್ತಿಗೆ ನಾನು ಹೇಳದೇ ಇರೋ ಮುಂಚೆನೇ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ದಿರ ನನ್ನ ಸೇವೆನ ಮಾಡ್ತಾಳೆ. ಇಂತಹ ಸೊಸೆ ಪಡೆಯೋದಕ್ಕೆ ನಾನು ಕೂಡ ಪುಣ್ಯ ಮಾಡಿದ್ದೇನೆ ಅನ್ನೋದನ್ನು. ನನ್ನ ತಾಯಿ ಸಮುದ್ರಗಳಂತಹ ಕಷ್ಟಗಳಿಂದ ಗೆದ್ದು ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ನನ್ನ ತಂದೆ ಹೋದ ಮೇಲಂತೂ ತಿನ್ನೋ ಊಟಕ್ಕೂ ನಾವು ತುಂಬ ಕಷ್ಟಪಟ್ಟಿದ್ದೇವೆ ಅನ್ನೋದು ನನಗೆ ಈಗಲೂ ನೆನಪಿದೆ. ಆದರೆ ಎಷ್ಟೇ ಬಡತನವಿದ್ದರೂ ಅವರು ನನ್ನ ಹಾಗೂ ನನ್ನ ಅಣ್ಣನಿಗೆ ಸಹನೆ ಹಾಗೂ ಧೈರ್ಯದಿಂದ ಬದುಕುವುದನ್ನು ಕಲಿಸಿದ್ದಾರೆ. ನನ್ನ ತಾಯಿ ಅವರ ಜೀವನವನ್ನೇ ನಮಗಾಗಿಯೇ ಮುಡಿಪಾಗಿಟ್ಟಿದ್ರು. ನಾನು ಹಾಗೂ ನನ್ನ ಅಣ್ಣನೇ ಅವರ ಜೀವನವಾಗಿದ್ವಿ. ನಮ್ಮಿಬ್ಬರನ್ನು ನನ್ನ ತಾಯಿ ಯಾವತ್ತೂ ಭೇದ ಭಾವ ಮಾಡಿಲ್ಲ. ಇಬ್ಬರನ್ನು ಸರಿ ಸಮಾನವಾಗಿ ನೋಡ್ತಾ ನಮ್ಮಿಬ್ಬರನ್ನು ತುಂಬ ಕಷ್ಟಪಟ್ಟು ಓದಿಸ್ತಾ, ಜೊತೆಗೆ ನನ್ನನ್ನು ಮನೆ ಕೆಲಸ ಮಾಡೋದ್ರಿಂದ ಹಿಡಿದು ಬಟ್ಟೆ ಹೊಲಿಯೋದಾಗಲಿ ಇದೇ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಕಲಿಸಿದ್ದರು. ಹಾಗೆ ಕಷ್ಟಪಟ್ಟು ನನ್ನ ಮದುವೆ ಕೂಡ ಮಾಡಿದ್ರು. ನಾನು ಮದುವೆಯಾದ ಮೇಲೆ ನನ್ನ ತಾಯಿ ಮನೆಗೆ ನಾನು ಬಂದಾಗಲೆಲ್ಲ ನನ್ನ ತಾಯಿ ನನ್ನ ಬಳಿ ಹೇಳುತ್ತಿದ್ದ ಆ ಮಾತು, ನೋಡಮ್ಮ, ಅತ್ತೆ ಮನೆ ಅನ್ನೋದು ಹೆಣ್ಣಿಗೆ ತಾಯಿ ಮನೆ ಇದ್ದ ಹಾಗೆ. ಆ ಮನೆಗೆ ನೀನು ಹೂವಾಗಬೇಕೇ ಹೊರತು ಮುಳ್ಳಾಗಬೇಡ. ಇದರಲ್ಲೇ ನಿನ್ನ ತಾಯಿ ಮರ್ಯಾದೆ ಇರೋದು. ಅದು ನೀನು ನಿನ್ನ ತಾಯಿ ಮನೆಗೆ ತಂದು ಕೊಡೋ ಹೆಸರು ಎಂದಾಗ ಅಮ್ಮನ ಮಾತಿಗೆ ನಾನು, ಅಮ್ಮ, ನಾನು ನಿನ್ನ ಮಗಳು, ಯಾವತ್ತಿಗೂ ನಿನಗೆ ಕೆಟ್ಟ ಹೆಸರು ಬರೋ ಹಾಗೆ ನಡ್ಕೊಳ್ಳೋದಿಲ್ಲ ಎಂದು ಹೇಳಿ ನನ್ನ ತಾಯಿಯ ಮಡಿಲಲ್ಲಿ ಮಲಗ್ತಿದ್ದೆ. ನನ್ನ ತಾಯಿಯ ಮಾತುಗಳಿಂದ ನನ್ನ ಪ್ರತಿಯೊಂದು ಕಷ್ಟಗಳನ್ನು ಆ ಕ್ಷಣಕ್ಕೆ ನಾನು ಮರೆತಿದ್ದೆ. ನನ್ನ ತವರು ಮನೆ ಕಡೆಯಿಂದ ಯಾವತ್ತಿಗೂ ನಾನು ದುಃಖನ ಪಡೆದವಳಲ್ಲ. ತಂದೆ ಇಲ್ಲದೆ ಹೋದರೂ ನನ್ನ ತಾಯಿ ನಮಗೆ ತಂದೆ ಇಲ್ಲ ಅನ್ನೋ ಕೊರಗನ್ನು ಆಗದ ಹಾಗೆ ನಮ್ಮನ್ನು ನೋಡಿಕೊಂಡ್ರು. ಆದರೆ ನನ್ನ ಹಣೆ ಬರಹಕ್ಕೆ ಮದುವೆಯಾದ ಮೇಲೆ ನನ್ನ ಜೀವನವೇ ಒಂದು ಹೊಸ ತಿರುವು ತಂದು ಕೊಡುತ್ತೆ ಅಂತ ನಾನು ಕನಸನ್ನು ಅಂದುಕೊಂಡಿರಲಿಲ್ಲ ಅನಿಸುತ್ತೆ. BA ಓದಿದ್ದ ನನ್ನ ಗಂಡ ಒಳ್ಳೆಯ ಕೆಲಸದಲ್ಲಿದ್ದು ನನ್ನ ಜೀವನ ಕೂಡ ಆರಾಮವಾಗಿರುತ್ತೆ ಅಂದುಕೊಂಡಿದ್ದ ನನಗೆ ಮದುವೆಯಾದ ಹೊಸದರಲ್ಲಿ ಎಷ್ಟೋ ಕಡೆ ಕೆಲಸಕ್ಕೆಂದು ಅವರು ಅಪ್ಲಿಕೇಶನ್ ಹಾಕಿದ್ರು. ಒಂದು ಕಡೆನೂ ಅವರಿಗೆ ಕೆಲಸ ಸಿಗದೆ ಮದುವೆಯಾದ 1.5 ವರ್ಷವಾದರೂ ಅವರು ಕೆಲಸ ಕಾರ್ಯ ಇಲ್ಲದೆ ಮನೆಯಲ್ಲೇ ಇರ್ತಿದ್ರು. ಕೆಲವು ಕಂಪನಿಗಳಲ್ಲಿ ಇಂಟರ್ವ್ಯೂ ತಗೊಳ್ತಿದ್ರು, ಆದರೆ ರಿಪ್ಲೈನೇ ಕೊಡ್ತಾ ಇರಲಿಲ್ಲ. ಇದೇ ರೀತಿ ಬೆಳಗ್ಗೆ ಎದ್ದು ಇಂಟರ್ವ್ಯೂಗೆಂದು ಹೋಗ್ತಿದ್ರು. ಕೆಲಸ ಹುಡುಕಿ ಬೇಜಾರಾಗಿ ಮತ್ತೆ ಸಂಜೆ ಮನೆಗೆ ಬಂದು ಅವರ ಫೈಲುಗಳನ್ನು ಸೋಫಾ ಮೇಲೆ ಇಟ್ಟು ತಲೆ ಮೇಲೆ ಕೈ ಇಟ್ಟು ಯೋಚನೆ ಮಾಡ್ತಾ ಕುಳಿತು ಬಿಡ್ತಿದ್ರು. ಅವರ ಬಳಿ ಬಂದು ನಾನು, ರೀ, ಏನಾಯಿತು, ಯಾಕಿಷ್ಟು ಬೇಜಾರಲ್ಲಿದ್ದೀರಾ, ಇವತ್ತು ಹೋಗಿದ್ದ ಕೆಲಸ ಆಗಿಲ್ವಾ ಎಂದಾಗ, ರಂಜು, ನಮ್ಮ ಹಣೆ ಬರಹ ಸರಿ ಇಲ್ಲ ಅನಿಸುತ್ತೆ, ಮುಂದೆ ಏನು ಮಾಡಬೇಕನ್ನೋದು ನನಗೆ ಗೊತ್ತಾಗ್ತಿಲ್ಲ ಎಂದಾಗ, ರೀ, ಇಷ್ಟಕ್ಕೆಲ್ಲ ಧೈರ್ಯ ಕಳ್ಕೊಂಡ್ರೆ ಹೇಗೆ ಹೇಳಿ, ನಿಮ್ಮ ಪ್ರಯತ್ನನ ನೀವು ಮಾಡ್ತಾನೇ ಇರಿ, ಒಂದಲ್ಲ ಒಂದು ದಿನ ಆ ದೇವರು ಫಲ ಕೊಟ್ಟೇ ಕೊಡ್ತಾನೆ ಎಂದು ಹೇಳಿ ನಾನು ಕೂಡ ನನ್ನ ಗಂಡನಿಗೆ ಸಮಾಧಾನ ಮಾಡ್ತಿದ್ದೆ. ಆದರೆ ನಾನು ಮಾಡೋ ಸಮಾಧಾನದಿಂದ ನಮ್ಮ ಮನೆ ನಡೆಯೋದಿಲ್ಲ ಅನ್ನೋದು ಕೂಡ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ನನ್ನ ಹತ್ರ ಇದ್ದ ಒಂದು ಬಟ್ಟೆ ಹೊಲಿಯುವ ಮಿಷಿನಿನಿಂದ ಅಕ್ಕಪಕ್ಕದವರ ಬಟ್ಟೆ ಹೊಲಿದು ಅದರಲ್ಲಿ ಬರುತ್ತಿದ್ದ ದುಡ್ಡಿನಿಂದ ಹಾಗೋ ಹೀಗೋ ಮನೆ ನಡೆಸುತ್ತಿದ್ದೆ. ಹೆಚ್ಚು ಕಮ್ಮಿಗಂತ ಹೇಳಿ ನನ್ನ ತಾಯಿ ಕೂಡ ಅಷ್ಟು ಇಷ್ಟು ಖರ್ಚಿಗಂತ ಹೇಳಿ ದುಡ್ಡನ್ನು ಕೊಡ್ತಿದ್ರು. ಆದರೆ ಹೀಗೆ ಒಂದು ದಿನ ನನ್ನ ಮಾವ ನನ್ನ ಬಳಿ ಹೇಳಿದ್ರು, ನೋಡಮ್ಮ ರಂಜು, ಜೀವನ ಪೂರ್ತಿ ನಾವು ಸಾಕ್ತೀವಿ ಅಂತೇನು ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ.
ಬರೀ ಓದೊಂದಿದ್ರೆ ಸಾಲದು, ಬುದ್ಧಿನೂ ಇರಬೇಕು. ನಿನ್ನ ಗಂಡನಿಗೆ ನೀನೇ ಹೇಳಿ ಬುದ್ಧಿ ಹೇಳಿ ಬೇರೆ ಮನೆ ಮಾಡೋದಕ್ಕೆ ಹೇಳು. ಆಗಲಾದರೂ ಜವಾಬ್ದಾರಿ ಬರುತ್ತೆ ಅವನಿಗೆ. ನೋಡು, ಕೂಲಿ ಮಾಡಿ ಬರೋ ದುಡ್ಡು ನಮ್ಮ ಖರ್ಚುಗಳಿಗೆ ಸರಿ ಹೋಗ್ತಿದೆ ಎಂದಾಗ ನಾನು ಕೂಡ ಅವರ ಮಾತಿಗೆ ಏನು ಉತ್ತರ ಕೊಡದೆ ಮೌನವಾಗಿಬಿಟ್ಟೆ. ಬೇರೆ ದಿನವೇ ನನ್ನ ಗಂಡನಿಗೆ ಪರಿಚಯ ಇರುವ ಒಬ್ಬ ಸ್ನೇಹಿತರ ಚಿಕ್ಕದಾದ ಒಂದು ಮನೆ ಬಾಡಿಗೆಗೆ ತಗೊಂಡ್ವಿ. ಇರೋದಕ್ಕೆ ಮನೆ ಒಂದಾಯಿತು. ನಾವು ಬೇರೆ ಹೋದ್ವಿ. ಆದರೆ ಜೀವನ ಸಾಗಿಸೋದಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ. ನನ್ನ ಹತ್ರ ಇದ್ದ ಬಟ್ಟೆ ಹೊಲಿಯೋ ಮಿಷೀನಿನಿಂದ ನಾನು ಬೆಳಗ್ಗೆಯಿಂದ ಸಂಜೆಯವರೆಗೂ ಅಕ್ಕಪಕ್ಕದವರ ಬಟ್ಟೆಗಳನ್ನು ಹೊಲಿತಿದ್ದೆ. ಆದರೆ ನನ್ನ ಗಂಡ ಮಾತ್ರ ಕೆಲಸ ಹುಡುಕ್ತಾ ಬೆಳಗ್ಗೆ ಹೋಗಿ ಸಂಜೆ ಬರ್ತಿದ್ರು. ಆದರೆ ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಎಷ್ಟೋ ಜನರ ಮುಖವಾಡಗಳನ್ನು ಕೂಡ ನೋಡಿದ್ವಿ. ಸ್ನೇಹಿತರಾಗಿದ್ದ ಎಷ್ಟೋ ಸ್ನೇಹಿತರು ನಮ್ಮಿಂದ ದೂರ ಆದರು. ನಮ್ಮನ್ನು ಹೀಯಾಳಿಸೋದಕ್ಕೆ ಶುರು ಮಾಡಿದ್ರು. ಎಷ್ಟೋ ಸಲ ನಮ್ಮ ಮನೆಯಲ್ಲಿ ತಿನ್ನೋದಕ್ಕೂ ಅನ್ನ ಕೂಡ ಇಲ್ಲದ ಹಾಗಾಯಿತು. ಆದರೂ ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಳ್ದೆ ಆ ದೇವರ ಮೇಲೆ ಭಾರ ಹಾಕಿ ಜೀವನ ಸಾಗಿಸುತ್ತಿದ್ವಿ. ಹೀಗೆ ಒಂದು ದಿನ ನನ್ನ ಗಂಡ ಸಂಜೆ ಮನೆಗೆ ಬಂದ ತಕ್ಷಣ, ರಂಜು, ಕೊನೆಗೂ ಆ ದೇವರಿಗೆ ನನ್ನ ಮೇಲೆ ಕರುಣೆ ಬಂತು ಅನಿಸುತ್ತೆ. ಇಲ್ಲಿ ನೋಡು, ಅವತ್ತು ನಾನು ಒಂದು ಇಂಟರ್ವ್ಯೂಗೆ ಅಂತ ಹೋಗಿದ್ದೆ. ಆದರೆ ಅವರು ಏನು ಉತ್ತರ ಕೊಡದೆ ಸುಮ್ಮನಿದ್ರು. ಆದರೆ ಇವತ್ತು ಸಡನ್ನಾಗಿ ನನಗೆ ಫೋನ್ ಮಾಡಿ ಇಂಟರ್ವ್ಯೂ ಪಾಸ್ ಆಗಿದೆ ಅಂತ ಹೇಳಿದ್ರು ಎಂದ ತಕ್ಷಣ ನಾನು ಕೈಯಲ್ಲಿದ್ದ ನೀರಿನ ಗ್ಲಾಸನ್ನು ಪಕ್ಕಕ್ಕಿಟ್ಟು ನನ್ನ ಗಂಡನ ಮಾತನ್ನು ಕೇಳಿ ಸಂತೋಷದಿಂದ, ಹೌದಾ ರೀ ಅಪ್ಪ, ದೇವರೇ, ಕೊನೆಗೂ ನಮ್ಮ ಮೇಲೆ ನಿನಗೆ ಕರುಣೆ ಬಂತಲ್ಲ ಎಂದು ಹೇಳಿ ನಾನು ತುಂಬ ಸಂತೋಷಪಟ್ಟೆ. ನನ್ನ ಗಂಡ ಕೂಡ, ರಂಜು, ತುಂಬ ಒಳ್ಳೆ ಕಂಪನಿ ಅದು, ಸಂಬಳ ಕೂಡ ತುಂಬ ಚೆನ್ನಾಗಿದೆ. ಹೌದು ರೀ, ಇನ್ನು ಮೇಲೆ ಪ್ರತಿ ತಿಂಗಳು ಕರೆಕ್ಟಾಗಿ ಬಾಡಿಗೆ ಕಟ್ಕೊಂಡು ಹೋಗೋಣ. ಆದಷ್ಟು ನಮಗೆ ಬೇಕಾದಷ್ಟು ದುಡ್ಡನ್ನು ಮಾತ್ರ ಖರ್ಚು ಮಾಡಿ ಬಾಕಿ ದುಡ್ಡನ್ನು ಎತ್ತಿಟ್ರೆ ನಾಳೆ ದಿನ ನಮಗೆ ಕೆಲಸಕ್ಕೆ ಬರುತ್ತೆ ಎಂದು ಹೇಳಿ ನಾವಿಬ್ಬರು ತುಂಬ ಸಂತೋಷಪಟ್ವಿ. ಬೇರೆ ದಿನವೇ ನಾನು ಬೆಳಗ್ಗೆ ಬೇಗ ಎದ್ದು ನನ್ನ ಗಂಡನಿಗಾಗಿ ತಿಂಡಿ ಮಾಡಿ ಟಿಫನ್ ಬಾಕ್ಸನ್ನು ಕೂಡ ಕಟ್ಟಿ ಕೊಟ್ಟೆ. ಅವರು ಕೂಡ ಇಷ್ಟು ವರ್ಷಗಳಿಂದ ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಕ್ತು ಅನ್ನೋ ಹಾಗೆ ಸಂತೋಷದಿಂದ ಕೆಲಸಕ್ಕೆಂದು ಹೊರಟರು. ಇನ್ನು ನನ್ನ ಬಳಿ ಕೂಡಿಟ್ಟಿದ್ದ ದುಡ್ಡಿನಿಂದ ಅಲ್ಲೇ ಪಕ್ಕದಲ್ಲಿದ್ದ ಬೇಕರಿಯ ಬಳಿ ಹೋಗಿ ಒಂದು ಸ್ವೀಟ್ ಬಾಕ್ಸನ್ನು ತೆಗೆದುಕೊಂಡು ಅಲ್ಲಿಂದ ಸೀದಾ ನಾನು ನನ್ನ ತಾಯಿ ಮನೆಗೆ ಹೊರಟೆ. ಈ ಸಂತೋಷದ ವಿಷಯವನ್ನು ನನ್ನ ತಾಯಿಯ ಬಳಿ ಹಂಚಿಕೊಳ್ಳಬೇಕೆಂದು ಹೇಳಿ ಹೊರಟೆ. ಯಾಕಂದರೆ ನಾನು ಸೋತಾಗಲೆಲ್ಲ ಧೈರ್ಯ ತುಂಬಿ ನಮ್ಮನ್ನು ಮುಂದೆ ಸಾಗಿಸುತ್ತಿದ್ದಿದ್ದು ನನ್ನ ತಾಯಿ. ಹಾಗಾಗಿ ನಾನು ಮೊದಲು ನನ್ನ ತಾಯಿಗೆ ಸಿಹಿಯನ್ನು ಕೊಡೋಣ ಅಂತ ಹೇಳಿ ಹೊರಟೆ. ಬಾಗಿಲು ತೆಗೆದ ನನ್ನ ಅತ್ತಿಗೆ ನನ್ನನ್ನು ನೋಡಿ ಆಶ್ಚರ್ಯದಿಂದ, ಬನ್ನಿ ಒಳಗೆ ಎಂದು ಹೇಳಿ ಒಳಗೊಳ್ಟೋದ್ರು. ಅಂದು ಯಾಕೋ ಅವರ ವರ್ತನೆ ನನಗೆ ಸರಿ ಅನಿಸಲಿಲ್ಲ. ಆ ಮನೆಯಲ್ಲಿ ಒಂದು ರೀತಿಯ ಮೌನ ಆವರಿಸಿಕೊಂಡಿತ್ತು. ನಾನು ಸೀದಾ ನನ್ನ ತಾಯಿಯ ಬಳಿ ಹೋದೆ. ನನ್ನನ್ನು ನೋಡಿ ನನ್ನ ತಾಯಿ ಸಂತೋಷ ಪಡ್ತಾ, ರಂಜು ಬಂದ್ಯಾ, ಬಾ ಎಂದಾಗ ನಾನು ನನ್ನ ಅಮ್ಮನಿಗೆ, ಅಮ್ಮ, ಶ್ರೀಕಾಂತ್ಗೆ ಕೆಲಸ ಸಿಕ್ತು, ಆ ವಿಷಯನ ಹೇಳೋಣ ಅಂತ ಬಂದೆ ಎಂದಾಗ ಅವರು ಸಂತೋಷದಿಂದ, ಹೋಗಲಿ ಬಿಡಮ್ಮ, ಕೊನೆಗೂ ಆ ದೇವರು ಕಣ್ಣೆತ್ತಿ ನೋಡಿದ್ನಲ್ಲ ಎನ್ನುತ್ತಾ ಅವರ ಮನಸ್ಸಿನಲ್ಲಿ ಏನೋ ನೋವಿದೆ ಅನ್ನೋ ಹಾಗೆ ನನ್ನ ಹತ್ರ ಮಾತಾಡಿದ್ರು. ನಾನು ಕೂಡ ಅರ್ಧ ಒಂದು ಗಂಟೆ ಇದ್ದು ನನ್ನ ತಾಯಿ ಜೊತೆ ಮಾತನಾಡಿದ್ಮೇಲೆ ನಾನು, ಅಮ್ಮ, ಇನ್ನು ನಾನು ಬರ್ತೀನಿ, ನಾಳಿದ್ದು ಮತ್ತೆ ಬಂದು ಹೋಗ್ತೀನಿ ಎಂದಾಗ ನನ್ನ ತಾಯಿ ಮೌನದಿಂದ ತಲೆಯನ್ನಲ್ಲಾಡಿಸಿದ್ದನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ ಆವರಿಸಿಕೊಂಡಿತು. ನನ್ನ ಅತ್ತಿಗೆ ಕೂಡ ನನ್ನ ಜೊತೆ ಮುಖ ಕೊಟ್ಟು ಕೂಡ ಮಾತಾಡಿಲ್ಲ. ಅಲ್ಲಿಂದ ನಾನು ಸೀದಾ ಬಂದುಬಿಟ್ಟೆ. ಮನೆಗೆ ಬಂದ ನನಗೆ ಮನಸ್ಸಲ್ಲಿ ದುಃಖ ಕಾಡಲು ಶುರುವಾಯಿತು. ನನ್ನ ಮನಸ್ಸಿಗೆ ಎಷ್ಟೇ ಸಮಾಧಾನ ಮಾಡಿಕೊಂಡ್ರೂ ನನ್ನ ಮನಸ್ಸು ಮಾತ್ರ ಸಮಾಧಾನವಾಗಲಿಲ್ಲ. ಮತ್ತೆ ಬೇರೆ ದಿನವೇ ನಾನು ನನ್ನ ತಾಯಿಯನ್ನು ನೋಡಲು ಹೊರಟುಬಿಟ್ಟೆ. ಆದರೆ ಅಲ್ಲಿಗೆ ಹೋದ ನನಗೆ ನನ್ನ ತಾಯಿಯ ಜೊತೆ ನಡೆದ ಆ ದೃಶ್ಯವನ್ನು ನೋಡಿ ಒಂದು ಕ್ಷಣಕ್ಕೆ ನಾನೇ ಕುಸಿದು ಬಿದ್ದ ಹಾಗಾದೆ. ಅಯ್ಯೋ ಬೇಡಮ್ಮ, ಈ ರೀತಿ ಬಟ್ಟೆನೆಲ್ಲ ಎತ್ತಿ ಹೊರಗೆ ಹಾಕಿದರೆ ನಾನು ಎಲ್ಲಿಗೆ ಹೋಗೋದು ಎಂದು ಹೇಳಿ ನನ್ನ ತಾಯಿ ಜೋರಾಗಿ ಗೋಳಾಡುತ್ತಿರುವುದನ್ನು ನೋಡಿದ ನಾನು ತಕ್ಷಣವೇ, ಅತ್ತಿಗೆ, ಏನು ಮಾಡ್ತಾ ಇದ್ದೀರಾ ನೀವು? ಏನಿದಿಲ್ಲ, ಬಿಡಿ ಅಮ್ಮನ ಕೈ
ಯಾಕೆ ಈ ರೀತಿ ಇಟ್ಕೊಂಡಿದ್ದೀರಾ ಎಂದ ತಕ್ಷಣವೇ ನನ್ನ ತಾಯಿಯ ಕೈಯನ್ನು ಬಿಟ್ಬಿಟ್ರು. ನನ್ನ ಮಾತಿಗೆ ನನ್ನ ಅತ್ತಿಗೆ, ಇನ್ನು ನಾನು ಇದನ್ನೆಲ್ಲ ಎಷ್ಟು ದಿನ ಅಂತ ಸಹಿಸ್ಕೊಂಡು ಹೋಗಬೇಕಾಗುತ್ತೆ ಎಂದಾಗ, ಅತ್ತಿಗೆ ಏನು ಮಾತಾಡ್ತಾ ಇದ್ದೀರಾ ನೀವು? ಇದೆಲ್ಲ ನೀವು ಮಾತಾಡ್ತಾ ಇರೋದಾ? ಸ್ವಂತ ಮಗಳ ಹಾಗೆ ನೋಡಿಕೊಂಡ ನಿಮ್ಮನ್ನು ಈ ರೀತಿ ನಡ್ಕೊಳ್ಳೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಎಂದಾಗ, ಹೌದು, ಇಷ್ಟು ವರ್ಷಗಳಿಂದ ಇದ್ದ ದುಡ್ಡನ್ನೆಲ್ಲ ನಿನ್ನ ಸಾಕೋದಕ್ಕೆ ಸರಿ ಹೋಗ್ತಿದೆ. ಎಷ್ಟು ದಿನ ಅಂತ ನಾನು ಕೂಡ ಸುಮ್ಮನೆ ಇರೋದಕ್ಕಾಗುತ್ತೆ? ನಾವೇನಕ್ಕೆ ನೋಡಬೇಕು ಇವರನ್ನು? ನಿಮ್ಮ ತಾಯಿನ ನೀನೇ ಕರ್ಕೊಂಡು ಹೋಗು. ಈಗ ನನ್ನ ಕೈಯಲ್ಲಿ ಇವರನ್ನು ಸುಧಾರಿಸೋದಕ್ಕಾಗೋದಿಲ್ಲಪ್ಪ ಎಂದಾಗ ಅವರ ಮಾತಿಗೆ ನನಗೆ ಎಲ್ಲಿಲ್ಲದ ಕೋಪ ಬಂದು, ಅತ್ತಿಗೆ, ನಾನು ಕಷ್ಟದಲ್ಲಿದ್ದೇನೆ ಅಂತ ಹೇಳಿ ಅವರು ನನಗೆ ದುಡ್ಡು ಕೊಡ್ತಾ ಇದ್ದಿದ್ದು, ಅದು ನಿಮ್ಮ ಕೈಯಲ್ಲಿ ನೋಡೋಕ್ಕಾಗಿಲ್ಲ ಅನಿಸುತ್ತೆ. ಅಮ್ಮ, ಮೊದಲಿಲ್ಲಿಂದ ನಡಿ ಎಂದು ಹೇಳಿ ನಾನು ನನ್ನ ತಾಯಿಯ ಕೈಯನ್ನು ಹಿಡಿದುಕೊಂಡು ಅವರ ಬಟ್ಟೆಯನ್ನೆಲ್ಲ ಎತ್ಕೊಂಡು ಸೀದಾ ಬಾಗಿಲ ಹೊರಗಡೆ ಬಂದೆ. ಅಷ್ಟರಲ್ಲಿ ಅಣ್ಣ ಬಂದ. ಅಣ್ಣನನ್ನು ನೋಡಿ, ಅಣ್ಣ, ಅತ್ತಿಗೆ ಎಂದ ತಕ್ಷಣ ಆತ, ಕರ್ಕೊಂಡು ಹೋಗು, ಏನು ಮಾತಾಡಬೇಡ ಎಂದು ಹೇಳಿ ಕೋಪದಿಂದ ಮನೆಯ ಒಳಗೆ ಬಂದ. ಅವನ ಮಾತಿನಿಂದ ನನ್ನ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು. ಅಲ್ಲಿಗೆ ಅವನ ವರ್ತನೆಯನ್ನು ನೋಡಿ ನನಗೆ ಅರ್ಥವಾಯಿತು, ಅಮ್ಮ ಅಲ್ಲಿರೋದು ಅವರಿಗೂ ಇಷ್ಟ ಇಲ್ಲ ಅನ್ನೋದು. ಹಾಗಾಗಿ ನಾನು ಕೂಡ ಹಿಂದು ಮುಂದೆ ಯೋಚನೆ ಮಾಡದೆ ಅಮ್ಮನನ್ನು ಕರೆದುಕೊಂಡು ಸೀದಾ ನನ್ನ ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದ ತಕ್ಷಣ ಅಮ್ಮನಿಗೆ ನಾನು ಟೀ ಮಾಡಲು ಹೊರಟೆ. ಅಷ್ಟರಲ್ಲಿ ಅಮ್ಮ, ರಂಜು, ಸದ್ಯಕ್ಕೇನು ಮಾಡಬೇಡಮ್ಮ, ಯಾಕೋ ಮನಸ್ಸಿಗೆ ತುಂಬ ನೋವಾಗ್ತಿದೆ. ನಿಮ್ಮಪ್ಪ ಇದ್ದಿದ್ದರೆ ಇವತ್ತು ನನಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅನಿಸುತ್ತೆ ಎಂದಾಗ ನಾನು, ಅಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯಾ? ನಿನ್ನ ಮಗಳು ಇನ್ನೂ ಬದುಕಿದ್ದೀನಿ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ನೀನೇನು ಭಯ ಪಡಬೇಡ ಎಂದು ಹೇಳಿ ಅಮ್ಮನಿಗೆ ನಾನು ಸಮಾಧಾನ ಮಾಡಿ ಮತ್ತೆ ನಾನು ಅಡಿಗೆ ಮನೆಗೆ ಬಂದೆ. ಅಷ್ಟರಲ್ಲಿ ನನ್ನ ಗಂಡ ಶ್ರೀಕಾಂತ್ ಕೂಡ ಬಂದರು. ಅಮ್ಮನನ್ನು ನೋಡಿ, ರಂಜು, ಏನಿದು ಅಮ್ಮ ಎಂದಾಗ, ಅದು ರೀ, ಅಮ್ಮ ಇನ್ಮೇಲೆ ಇಲ್ಲೇ ಇರ್ತಾರೆ. ಯಾಕೆ, ಏನಾಯಿತು? ಅದು ಅಣ್ಣ ಅಮ್ಮನನ್ನು ಹೊರಗೆ ಹಾಕಿದ್ದಾನೆ, ಅದಕ್ಕೆ ಅಮ್ಮನ ನಾನು ಕರ್ಕೊಂಡು ಬಂದುಬಿಟ್ಟೆ ಎಂದ ತಕ್ಷಣ ನನ್ನ ಗಂಡ ಏನು ಮಾತನಾಡದೆ ಮೌನವಾಗಿ ರೂಮಿಗೆ ಬಂದುಬಿಟ್ರು. ಅವರನ್ನು ನೋಡಿದ ನನ್ನ ತಾಯಿ, ರಂಜು, ನಾನು ಬಂದಿರೋದು ಶ್ರೀಕಾಂತ್ ಏನಾದರೂ ಬೇಜಾರು ಮಾಡ್ಕೊಂಡಿದ್ದಾರಾ? ಅಮ್ಮ, ಹಾಗೇನಿಲ್ಲ, ನೀನು ತಲೆ ಕೆಡಿಸ್ಕೊಳ್ಬೇಡ, ನಾನು ಟೀ ಮಾಡ್ಕೊಂಡು ಬರ್ತೀನಿ ಎಂದು ಹೇಳಿ ನಾನು ಅಡುಗೆ ಮನೆಗೆ ಬಂದೆ. ಆದರೆ ಯಾಕೋ ಅವತ್ತು ಅಡುಗೆ ಮಾಡೋದಕ್ಕೂ ನನಗೆ ಮನಸ್ಸಾಗಲಿಲ್ಲ. ಆದರೂ ಅನ್ನದ ಜೊತೆ ಸ್ವಲ್ಪ ಸಾಂಬಾರು ಮಾಡಿ ಊಟಕ್ಕೆ ಕೊಟ್ಟೆ. ಶ್ರೀಕಾಂತ್ ಊಟ ಮಾಡದೆ ಯೋಚನೆ ಮಾಡ್ತಾ ಕುಂತಿದ್ರು. ಬಲವಂತ ಮಾಡಿದ್ದಕ್ಕೆ ಒಂದಷ್ಟು ಊಟ ಮಾಡಿ ಕೈ ತೊಳ್ಕೊಂಡ್ರು. ನಾನು ಅಮ್ಮನಿಗೆ ಹಾಸಿಗೆ ಹಾಕ್ಕೊಟ್ಟೆ. ಆದರೆ ಅಮ್ಮನಿಗೆ ನಿದ್ದೆ ಬಾರದೆ ಕಣ್ಣೀರು ಹಾಕ್ತಾ ಇರೋದನ್ನು ನೋಡಿ ನಾನು ನನ್ನ ತಾಯಿಯ ತಲೆ ಮೇಲೆ ಕೈ ಇಟ್ಟು, ಅಮ್ಮ, ನಾನಿರೋವರೆಗೂ ನಿನಗೆ ಯಾವುದೇ ರೀತಿ ಕಷ್ಟ ಪಡದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಇದು ನಿನ್ನ ಮನೆ ಅಂತ ತಿಳ್ಕೊ. ಏನು ಹೆಚ್ಚು ಯೋಚನೆ ಮಾಡ್ತೀರಾ, ಆರಾಮವಾಗಿ ಮಲ್ಗಮ್ಮ ಎಂದು ಹೇಳಿ ನಾನು ನನ್ನ ತಾಯಿಯನ್ನು ಸಮಾಧಾನ ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆ ಅಮ್ಮ ಹಾಗೂ ನಾನು ನೆಮ್ಮದಿನ ಬಯಸ್ತಿದ್ರಿ. ಆದರೆ ನಾಳೆಯಿಂದ ನನಗೊಂದು ರೀತಿಯ ಪರೀಕ್ಷೆ ಶುರುವಾಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತಿತ್ತು. ಈಗ ನನ್ನ ಗಂಡನ ಸ್ವಭಾವ ಕೂಡ ಬದಲಾಗುತ್ತೆ, ಜೊತೆಗೆ ಅಮ್ಮನ ಜವಾಬ್ದಾರಿ. ಆದರೆ ಇದನ್ನೆಲ್ಲ ಹೆದರಿಸೋದಕ್ಕೆ ನಾನು ಕೂಡ ರೆಡಿಯಾಗಿದ್ದೆ. ಬೇರೆ ದಿನವೇ ಬೇಗ ಎದ್ದು ದಿನದ ಹಾಗೆ ಅಂದು ಕೂಡ ತಿಂಡಿ ಮಾಡಲು ಅಡುಗೆ ಮನೆಗೆ ಹೋದೆ. ಶ್ರೀಕಾಂತ್ ಎದ್ದು ರೆಡಿಯಾಗಿ ತಿಂಡಿ ತಿಂದು ಆಫೀಸಿಗೆ ಹೊರಡಲು ರೂಮಿಗೆ ಬಂದ ಅವರು ಮೌನವಾಗಿರುವುದನ್ನು ನೋಡಿ ಅಲ್ಲಿಗೆ ನನಗೆ ಅರ್ಥವಾಗಿತ್ತು, ಅಮ್ಮ ನಮ್ಮ ಮನೆಗೆ ಬಂದಿರುವುದು ಅವರಿಗೆ ಇಷ್ಟ ಇಲ್ಲ ಅನ್ನೋದು. ನನ್ನ ಜೊತೆ ನನ್ನ ಗಂಡ ಮಾತನಾಡ್ತಾ ಹೇಳಿದ್ರು, ಅಲ್ಲ ರಂಜು, ಇಂತಹ ನಿರ್ಧಾರ ತಗೊಳ್ಳುವ ಮುಂಚೆ ನನಗೂ ಒಂದು ಮಾತು ಕೇಳಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ ಎಂದಾಗ, ಯಾಕೆ ಅಮ್ಮ ಇಲ್ಲಿಗೆ ಬಂದಿರೋದು ನಿಮಗಿಷ್ಟ ಇಲ್ವಾ ಎಂದಾಗ ನನ್ನ ಗಂಡ, ರಂಜು, ನೀನು ನಮ್ಮ ಮನೆ ಬಗ್ಗೆ ಯೋಚನೆ ಮಾಡಬೇಕಲ್ವಾ. ಈಗ ತಾನೇ ನಾವು ಸಪರೇಟ್ ಬಂದಿದ್ದೀವಿ, ಯಾವುದು ಸರಿಯಾಗಿ ದುಡಿಮೆ ಇಲ್ಲ,
ಮನೆ ಹೇಗೆ ನಡೀತಾ ಇದೆ ಅನ್ನೋದು ನಿನಗೂ ಗೊತ್ತಲ್ವಾ? ನೋಡಿ, ಹಾಗಂತ ಹೇಳಿ ಇಂಥ ಸ್ಥಿತಿಯಲ್ಲಿ ಅಮ್ಮನ ಕರ್ಕೊಂಡು ಬರದೆ ಅಲ್ಲೇ ಬಿಡೋದಕ್ಕಾಗ್ತಿತ್ತಾ? ರಂಜು, ನಿಮ್ಮ ತಾಯಿ ಇಲ್ಲಿಗೆ ಬಂದಿರೋದು ನಮ್ಮಮ್ಮನಿಗೇನಾದರೂ ಗೊತ್ತಾದರೆ ಸುಮ್ಮನೆ ಇರ್ತಾರಾ? ಮೊದಲೇ ನನ್ನ ತಲೆ ಕೆಡಿಸಿ ನೀನು ಸಪ್ರೇಟ್ ಕರ್ಕೊಂಡು ಬಂದಿದ್ಯಾ ಅಂತ ತಿಳ್ಕೊಂಡಿದ್ದಾರೆ. ಈಗ ನಿಮ್ಮ ತಾಯಿನ ಕರ್ಕೊಂಡು ಬಂದು ಸಾಕ್ತಿದ್ದೀನಿ ಅಂತ ಗೊತ್ತಾದರೆ ಏನು ತಿಳ್ಕೊಳ್ಳೋದಿಲ್ಲ ಅವರು ಎಂದು ನನ್ನ ಗಂಡ ಹೇಳಿದ್ದನ್ನು ಕೇಳಿ ನನಗೆ ಎಲ್ಲಿಲ್ಲದ ಕೋಪ ಬಂತು. ನಿಮ್ಮ ತಾಯಿ ಏನು ತಿಳ್ಕೊಳ್ತಾರೆ ಅಂತ ಹೇಳಿ ನನ್ನ ತಾಯಿನ ಹೇಗೆ ಒಬ್ಬಂಟಿ ಮಾಡೋದಕ್ಕಾಗುತ್ತೆ? ನಮ್ಮನ್ನು ಬಿಟ್ಟರೆ ಅವರಿಗೆ ಬೇರೆ ಯಾರಿದ್ದಾರೆ ಹೇಳಿ ಎಂದಾಗ ನನ್ನ ಗಂಡ, ಯಾಕೆ ನಿಮ್ಮ ಅಣ್ಣ ಇಲ್ವಾ? ಸಾಕಬೇಕಾಗಿರೋದು ಅವನೇ ಅಲ್ವಾ? ನೋಡಿ, ನಾನು ಅವರ ಮಗಳು. ನಮ್ಮ ತಾಯಿ ಕಷ್ಟದಲ್ಲಿದ್ದಾರೆ ಅಂದಮೇಲೆ ಅವರಿಗೆ ಜೊತೆಯಾಗಿ ನಿಲ್ಲಬೇಕಾಗಿರೋದು ನನ್ನ ಕರ್ತವ್ಯ. ನಾವು ಕಷ್ಟದಲ್ಲಿದ್ದಾಗ ನಮಗೆ ಜೊತೆಯಾಗಿ ನಿಂತಿದ್ದು ನನ್ನ ತಾಯಿ, ಅದನ್ನು ಮರಿಬೇಡಿ ಎಂದಾಗ, ನೋಡು ರಂಜು, ಮೊದಲೇ ಮನೆ ನಿಭಾಯಿಸೋದು ಕಷ್ಟ ಆಗ್ತಿದೆ, ಅದರಲ್ಲಿ ನಿಮ್ಮ ತಾಯಿ, ಇದೆಲ್ಲ ಆಗೋ ಕೆಲಸ ಅಲ್ಲ. ನೋಡಿ, ಒಂದು ಮಾತು ನೆನಪಲ್ಲಿಟ್ಕೊಳ್ಳಿ, ನನ್ನ ತಾಯಿಗೆ ಜಾಗ ಇಲ್ಲದೆ ಇರೋ ಈ ಮನೆಯಲ್ಲಿ ನಾನು ಕೂಡ ಇರೋದಿಲ್ಲ. ನೋಡು, ನಾನು ಹೇಳಬೇಕಾಗಿರೋದನ್ನು ಹೇಳಿದ್ದೀನಿ, ಮುಂದೆ ಏನು ಮಾಡಬೇಕು ನೋಡು ಎಂದು ಹೇಳಿ ನನ್ನ ಗಂಡ ರೂಮಿಂದ ಹೊರಬಂದು ಕೆಲಸಕ್ಕೆಂದು ಹೊರಟೋಗ್ತಾರೆ. ಆದರೆ ಅಲ್ಲೇ ಇದ್ದು ಎಲ್ಲವನ್ನು ಕೇಳಿಸಿಕೊಂಡ ನನ್ನ ತಾಯಿ ನನ್ನನ್ನು ನೋಡಿ, ರಂಜು, ಏನು ಹೇಳಬೇಡ, ನಾನೆಲ್ಲ ಕೇಳಿಸ್ಕೊಂಡೆ, ಬಾಯಿಲಿ ಕೂತ್ಕೋ. ನೋಡು, ನನ್ನಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಬಿರುಕು ಬರೋದು ನನಗಿಷ್ಟ ಇಲ್ಲ. ಇನ್ನೂ ನಾನಿಲ್ಲಿರೋದಕ್ಕಾಗೋಲ್ಲ ಎಂದಾಗ, ಅಮ್ಮ, ಅವರು ಕೆಲಸದ ಟೆನ್ಷನ್ನಲ್ಲಿ ಈ ರೀತಿ ಮಾತಾಡಿಬಿಟ್ರು ಅಷ್ಟೇ. ಹಾಗಂತ ಹೇಳಿ ನೀನು ಹೀಗೆಲ್ಲ ಮಾತಾಡಬೇಡ, ಇದು ನಿನ್ನ ಮನೆ. ನೋಡು ರಂಜು, ಸಂಬಂಧಗಳು ಮನಸ್ಸಿಗೆ ಸೀಮಿತವಾಗಿರಬೇಕೇ ಹೊರತು ಅದು ಭಾರವಾಗಿರಬಾರ್ದು ಎಂದು ಹೇಳಿ ಅಮ್ಮ ಮೌನವಾದರು. ಆದರೆ ಅಮ್ಮನ ಮಾತುಗಳಿಂದ ಅವರ ಮನಸ್ಸಿನಲ್ಲಿ ಎಷ್ಟೆಲ್ಲ ನೋವಿದೆ ಅನ್ನೋದು ನನಗೆ ಅರ್ಥವಾಗ್ತಿತ್ತು. ಅಂದು ನಮ್ಮ ಮನೆಯಲ್ಲಿ ಮೌನ ಆವರಿಸ್ಕೊಂಡಿತ್ತು. ಕೆಲಸದಿಂದ ಬಂದ ನನ್ನ ಗಂಡ ಮಾತುಕತೆ ಇಲ್ಲದೆ ಮೌನವಾಗಿ ಊಟ ಮಾಡಿ ಮಲಗಲು ಹೊರಟೋದ್ರು. ಇನ್ನು ಬೇರೆ ದಿನ ನಾನು ಎದ್ದೇಳುವ ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ಅಮ್ಮ ಪೂಜೆಯೆಲ್ಲ ಮುಗಿಸಿ ಹೊರಗಡೆ ಬಂದು ಕುಳಿತಿದ್ರು. ನಾನು ಕಾಫಿ ಮಾಡ್ಕೊಂಡು ಬಂದು ಅಮ್ಮನಿಗೆ ಕೊಟ್ಟು ಅಮ್ಮನ ಪಕ್ಕದಲ್ಲಿ ಕುಳಿತು, ಅಮ್ಮ, ಏನಾಯಿತು, ಯಾಕಿಷ್ಟು ಬೇಜಾರಲ್ಲಿದ್ದೀಯಾ ಎಂದಾಗ, ರಂಜು, ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಾನು ಇಲ್ಲಿರೋದು ಸರಿಯಲ್ಲ. ನಾನು ನಿನ್ನ ತಾಯಿಯಾಗಿ ನಿನ್ನ ಸಂಸಾರದಲ್ಲಿ ಬಿರುಕು ನನ್ನಿಂದಾಗಿ ಬರುವುದು ಸರಿಯಲ್ಲ ಅನ್ನಿಸ್ತಿದೆ. ನೋಡು, ನೀನೇನೇ ಹೇಳಿದರೂ ನಾನು ಒಪ್ಪೋದಿಲ್ಲ. ನಮ್ಮದೆಲ್ಲ ಮುಗಿತಮ್ಮ, ಜೀವನ ಪೂರ್ತಿ ಸಂತೋಷವಾಗಿ ಬಾಳಿ ಬದುಕಬೇಕಾಗಿರೋದು ನೀನು ಎಂದಾಗ, ಅಮ್ಮ, ಈ ರೀತಿಯೆಲ್ಲ ಮಾತಾಡಿ ಯಾಕೆ ನನ್ನ ಮನಸ್ಸಿಗೆ ನೋವು ಮಾಡ್ತಿದ್ದೀಯಾ ನೀನು? ನನಗೆ ನೀನು ಭಾರನ? ಅದಲ್ಲ ಮಗಳೇ, ನೀನು ಚೆನ್ನಾಗಿರೋದನ್ನು ನೋಡಿ ನಾನು ಸಂತೋಷವಾಗಿರ್ತೀನಿ. ಸರಿ, ಇನ್ನೇನು ಮಾತಾಡಬೇಡ ನೀನು ಎಂದು ಹೇಳಿ ಅಮ್ಮ ಮೌನವಾದರು. ಸಮಯ ಕಳೆದಿದ್ದ ಹಾಗೆ ಮಧ್ಯಾಹ್ನ ಆಗ್ತಾ ಬಂತು. ಅಮ್ಮನ ಬಟ್ಟೆಗಳ ಜೊತೆಗೆ ಅವರ ಔಷಧಿಗಳನ್ನೆಲ್ಲ ನಾನು ಅವರ ಬ್ಯಾಗಲ್ಲಿಟ್ಟು ಸೀದಾ ಆಟೋ ಸ್ಟ್ಯಾಂಡಿಗೆ ಬಂದು ಆಟೋ ಒಂದರಲ್ಲಿ ನಾನು ಅಮ್ಮ ಕುಳಿತು ಅಮ್ಮ ಹಾಗೂ ನನ್ನ ಮುಖದಲ್ಲಿ ಒಂದು ರೀತಿಯ ಮೌನ ಆವರಿಸಿಕೊಂಡಿತ್ತು. ಹೋಗ್ತಾ ದಾರಿಯಲ್ಲಿ ನನ್ನ ಮನಸ್ಸು ದುಃಖದಿಂದ ಆವರಿಸಿಕೊಂಡಿತು. ಅಮ್ಮನ ಮುಂದೆ ಕಣ್ಣೀರು ಹಾಕಿದ್ರೆ ಅಮ್ಮನ ಧೈರ್ಯ ಕೂಡ ಹೊರಟು ಹೋಗುತ್ತೆ ಅನ್ನುವುದನ್ನು ಯೋಚನೆ ಮಾಡಿ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ. ಕೊನೆಗೂ ಆಶ್ರಮದ ಬಳಿ ಹೋಗಿ ತಲುಪಿದ್ವಿ. ಅಮ್ಮನ ಕೈ ಹಿಡ್ಕೊಂಡು ಆಶ್ರಮದ ಬಾಗಿಲನ್ನು ತಟ್ಟಿದಾಗ ಅಲ್ಲಿಯ ವಾಚ್ಮೆನ್ ಬಂದು ಬಾಗಿಲನ್ನು ತೆಗೆದು ಯಾರು ಎಂದಾಗ, ಅದು ನನ್ನ ತಾಯಿಗೋಸ್ಕರ ಇಲ್ಲಿ ಜಾಗ ಬೇಕಾಗಿತ್ತು ಎಂದಾಗ ಆತ ಸರಿ ಒಳಗೆ ಬನ್ನಿ ಎಂದಾಗ ನನ್ನ ಮನಸ್ಸು ಗಟ್ಟಿ ಮಾಡಿಕೊಂಡು ನನ್ನ ತಾಯಿಯನ್ನು ಕರ್ಕೊಂಡು ಬಂದೆ. ಅಲ್ಲಿ ಅಮ್ಮನ ವಯಸ್ಸಿನವರು ಕೆಲವರು ಹೊರಗಡೆ ಕುಳಿತಿರುವುದು ನನ್ನ ಕಣ್ಣಿಗೆ ಬಿತ್ತು. ಇನ್ನು ಕೆಲವರು ಒಬ್ಬರಿಗೊಬ್ಬರು ಮಾತನಾಡ್ತಾ ಕುಳಿತಿರುವುದನ್ನು ನೋಡಿ ನನ್ನ ಮನಸ್ಸು ಇನ್ನಷ್ಟು ಹೊಡೆದು ಹೋದ ಹಾಗಾಯಿತು. ಅಮ್ಮನ ಜೊತೆ ನಾನು ಅಲ್ಲೇ ಕುಳಿತಿದ್ದೆ. ಅಷ್ಟರಲ್ಲಿ ಆಶ್ರಮವನ್ನು ನಡೆಸುತ್ತಿರುವ ಸೌಮ್ಯ ಎನ್ನುವಾಕೆ ನನ್ನ ಬಳಿ ಬಂದು ಕೆಲವು ಫಾರಮ್ಗಳಿಗೆ ಸೈನ್ ಹಾಕಿಸುತ್ತಾ, ನೋಡಿ, ಇಲ್ಲಿ ನಾವು ಎಲ್ಲರಿಗೂ ಸರಿ ಸಮಾನವಾಗಿ ನೋಡ್ತೀವಿ, ಟೈಮ್ ಸರಿಯಾಗಿ ಊಟ ಕೊಡ್ತೀವಿ,
ಇನ್ನೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಮಕ್ಕಳನ್ನು ಕರೆಸ್ತೀವಿ. ಅಂದಹಾಗೆ ನೀವು ಇವರಿಗೆ ಏನಾಗಬೇಕು ಎಂದಾಗ ನನಗೆ ಮುಂದೆ ಏನು ಹೇಳಬೇಕು ಅನ್ನೋದು ಗೊತ್ತಾಗದೆ ನಾನು ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಇಲ್ಲೇ ಇರ್ತೀನಿ ಅಂದೆ. ಅಲ್ಲಿಗೆ ಅವರಿಗೆ ಬಹುಶಃ ಅರ್ಥ ಆಗಿರಬಹುದು. ಅವರಲ್ಲಿಂದ ಹೊರಟೋದ್ರು. ಸುಮಾರು 4-5 ಗಂಟೆಯಾದರೂ ನಾನು ಅಮ್ಮನ ಜೊತೆಯೇ ಅಲ್ಲಿ ಕುಳಿತಿದ್ದೆ. ಅಮ್ಮನಿಗೂ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯಿತು ಅನಿಸುತ್ತೆ. ಸಂಜೆ ಆಗುತ್ತಿದ್ದ ಹಾಗೆ, ಅಮ್ಮ ನೀನೇನು ಭಯಪಡಬೇಡ, ನಾನು ದಿನ ನಿನ್ನ ಹತ್ರ ಬಂದು ಹೋಗ್ತೀನಿ, ನೆಮ್ಮದಿಯಾಗಿರು, ಈಗ ನಿನಗೆ ಯಾರೂ ಏನು ಹೇಳೋದಿಲ್ಲ ಎಂದು ಹೇಳಿ ನಾನು ಅಲ್ಲಿಂದ ಬಂದುಬಿಟ್ಟೆ. ಮತ್ತೆ ಬೇರೆ ದಿನ ನಾನು ಅಮ್ಮನ ಬಳಿ ಬಂದೆ. ಅಮ್ಮನಿಗೆ ತಲೆ ಬಾಚಿ ಮತ್ತೆ ಅಮ್ಮನ ಹತ್ರ ಮಾತಾಡ್ತಾ ಕುಳಿತುಕೊಂಡೆ. ಸಮಯ ಹೇಗೆ ಹೋಗುತ್ತಿದೆ ಅನ್ನೋದೇ ಗೊತ್ತಾಗದೆ ಮತ್ತೆ ನಾನು ಅಲ್ಲಿಂದ ಹೊರಟೆ. ದಿನ ಹೀಗೆ ನಾನು ಅಮ್ಮನ ಬಳಿ ಹೋಗ್ತಾ ಇದ್ದೆ. ಅಲ್ಲಿದ್ದವರು ಕೂಡ ಅಮ್ಮನ ಹಾಗೆ ನನ್ನ ಜೊತೆ ಸ್ನೇಹನ ಬೆಳೆಸ್ಕೊಂಡ್ರು. ನನಗೆ ಅದೊಂದು ರೀತಿಯ ನೆಮ್ಮದಿಯ ಸ್ಥಳವಾಗಿ ಬಿಟ್ಟಿತ್ತು. ಇತ್ತ ಮನೆಯಲ್ಲಿ ನನ್ನ ಗಂಡ ಅಮ್ಮನ ಹತ್ರ ನಾನು ಹೋಗೋದ್ರಿಂದ ಅವರಿಗೆ ಯಾವುದೇ ರೀತಿ ಯೋಚನೆಯನ್ನೋದು ಇಲ್ಲದೆ ನನ್ನ ಹಾಗೂ ನನ್ನ ಗಂಡನ ಮಧ್ಯೆ ಯಾವುದೇ ರೀತಿ ಭಾವನೆಗಳಿಲ್ಲದ ಸಂಬಂಧದ ರೀತಿ ನಾವಿಬ್ಬರು ಮೌನವಾಗಿ ಇರ್ತಿದ್ರಿ. ಹೀಗೆ ಕಾಲ ಕಳೀತಾ ಬಂತು. ಅಮ್ಮ ಕೂಡ ದಿನಗಳು ಕಳೆದ ಹಾಗೆ ತುಂಬ ಮೌನವಾಗಿಬಿಟ್ರು. ಬರ್ತಾ ಬರ್ತಾ ಅವರ ಆರೋಗ್ಯ ಕೂಡ ತುಂಬ ಕೆಡ್ತಾ ಬಂತು. ಅಂದು ನಾನು ಅಮ್ಮನನ್ನು ನೋಡಲು ಹೋದಾಗ ಅಮ್ಮ ಕೆಮ್ಮುತ್ತಾ ಮಲಗಿರುವುದನ್ನು ನೋಡಿ, ಅಮ್ಮ ಯಾಕಮ್ಮ ಏನಾಯಿತು ಎಂದಾಗ, ಅದು ಏನೋ ಗೊತ್ತಿಲ್ಲಮ್ಮ, ಒಂದು ಸ್ವಲ್ಪ ಕೆಮ್ಮಿದೆ, ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ, ನನ್ನ ಸಮಯ ಮುಗಿತಿದೇನೋ ಅನ್ನಿಸ್ತಿದೆ ಎಂದ ತಕ್ಷಣ ನನ್ನ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು. ಅಮ್ಮ ಹೀಗೆಲ್ಲ ಮಾತಾಡಬೇಡ ಎಂದೆ. ಅಷ್ಟರಲ್ಲಿ ಸೌಮ್ಯ ಮೇಡಮ್ ಬಂದು ಸ್ವಲ್ಪ ಸುಸ್ತಾಗಿದೆ ಅಂದರು. ಅದಕ್ಕೆ ಔಷಧಿ ಕೊಟ್ಟಿದ್ದೇನೆ, ನೋಡೋಣ ಕಮ್ಮಿ ಆಗದೆ ಇದ್ದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದರು. ಮತ್ತೆ ಬೇರೆ ದಿನ ನಾನು ಬಂದಾಗ ಅಮ್ಮನ ಆರೋಗ್ಯ ನೋಡಿ ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ವಿ. ಅಮ್ಮನನ್ನು ಚೆಕಪ್ ಮಾಡಿದ ಡಾಕ್ಟರ್, ಇವರಿಗೆ ರೆಸ್ಟ್ ಬೇಕು, ತುಂಬ ವೀಕ್ ಇದ್ದಾರೆ, ಆದಷ್ಟು ರೆಸ್ಟ್ ತಗೊಳ್ಳಿ ಎಂದು ಹೇಳಿ ಕೆಲವು ಔಷಧಿಗಳನ್ನು ಬರೆದುಕೊಟ್ರು. ಆದರೆ ಅಮ್ಮನಿಗೆ ದೇಹಕ್ಕಿಂತ ಮಾನಸಿಕವಾಗಿ ಅಮ್ಮ ಕುಗ್ಗಿ ಹೋಗಿದ್ರು ಅನ್ನೋದು ನನಗೆ ಅರ್ಥವಾಗ್ತಿತ್ತು. ಅಮ್ಮನ ಜೊತೆ ನಡೆದ ಈ ಘಟನೆಗಳಿಂದಾಗಿ ಅಮ್ಮ ಪೂರ್ತಿಯಾಗಿ ಕುಗ್ಗಿ ಹೋಗಿದ್ರು. ಆಸ್ಪತ್ರೆಯಿಂದ ಮರಳಿ ಅಮ್ಮನಿಗೆ ಆಶ್ರಮಕ್ಕೆ ಕರೆದುಕೊಂಡು ಬಂದು ಅಮ್ಮನಿಗೆ ಸಮಾಧಾನ ಮಾಡಿ ಮತ್ತೆ ನಾನು ಸಂಜೆ ಆಗ್ತಾ ಇದ್ದ ಹಾಗೆ ಮನೆಗೆ ಹೊರಟೆ. ಮನೆಗೆ ಹೋದ ನನಗೆ ನನ್ನ ಮನಸ್ಸು ಒಂದು ರೀತಿ ದುಃಖದಿಂದ ಒದ್ದಾಡಲು ಶುರುವಾಯಿತು. ನಿದ್ದೇನು ಬಾರದೆ ಮನಸ್ಸಲ್ಲಿ ಎಷ್ಟು ರೀತಿಯ ಯೋಚನೆಗಳು ಬರಲು ಶುರುವಾಯಿತು. ಅಲ್ಲಿಗಾಗಲೇ ಬೆಳಗ್ಗೆ 5 ಗಂಟೆ ಆಗ್ತಾ ಇದ್ದ ಹಾಗೆ ನನಗೆ ಒಂದು ಫೋನ್ ಕಾಲ್ ಬಂತು. ನೋಡಮ್ಮ ರಂಜು, ನಾನು ಆಶ್ರಮದಿಂದ ಫೋನ್ ಮಾಡ್ತಾ ಇದ್ದೀನಿ, ಅದು ನಿಮ್ಮಮ್ಮ ತುಂಬ ಸೀರಿಯಸ್ ಆಗಿದ್ದಾರೆ ಎಂದ ತಕ್ಷಣ ನನ್ನ ಹೃದಯವೇ ಒಂದು ಕ್ಷಣಕ್ಕೆ ನಿಂತು ಹೋದ ಹಾಗಾಯಿತು. ನನ್ನ ತಾಯಿಯನ್ನು ನೆನೆದು ಕಣ್ಣೀರು ಹಾಕ್ತಾ ಅದೇ ಕ್ಷಣ ನಾನು ಆಟೋ ಹಿಡಿದು ಅಮ್ಮನ ಹತ್ರ ಬಂದೆ. ನಾನು ಅಲ್ಲಿಗೆ ಬರುವಷ್ಟರಲ್ಲಿ ಅಮ್ಮನನ್ನು ಬಿಟ್ಟು ಹೊರಟೋಗಿದ್ರು. ಅಮ್ಮನ ಮೇಲೆ ಬಿಳಿ ಬಟ್ಟೆ ಹಾಕಿರುವುದನ್ನು ನೋಡಿ ನನ್ನ ಕೈಕಾಲುಗಳು ನಡುಗಲು ಶುರುವಾಯಿತು. ತಕ್ಷಣವೇ ಅಮ್ಮನ ತಲೆಯ ಬಳಿ ಬಂದು ಅಮ್ಮನ ಮುಖ ನೋಡಿದ ತಕ್ಷಣ ಅಮ್ಮ ಎಂದು ಜೋರಾಗಿ ಅಳು ಶುರು ಮಾಡಿಬಿಟ್ಟೆ. ಅಷ್ಟರಲ್ಲಿ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡುತ್ತಿದ್ದ ಸೌಮ್ಯ ಅನ್ನುವವರು ನನ್ನನ್ನು ತಬ್ಬಿಕೊಂಡು, ಅಳಬೇಡ ರಂಜು, ನಿಮ್ಮ ತಾಯಿ ಈಗಲಾದರೂ ನೆಮ್ಮದಿಯಾಗಿರಲಿ, ನಿನ್ನಂತಹ ಮಗಳು ಪಡೆಯೋದಕ್ಕೂ ತುಂಬ ಪುಣ್ಯ ಮಾಡಿದ್ರು, ಎಷ್ಟೋ ಜನ ಆಶ್ರಮಕ್ಕೆ ತಂದು ಬಿಟ್ಟ ಮೇಲೆ ಮತ್ತೆ ಹಿಂತಿರುಗಿ ನೋಡೋದಂತೂ ದೂರದ ಮಾತು, ಅವರು ಸತ್ತಿದಾರೋ ಬದುಕಿದಾರೋ ಅನ್ನೋದನ್ನು ಕೂಡ ನೆನಪಲ್ಲಿಟ್ಕೊಂಡಿರಲ್ಲ, ಅಂತಹದರಲ್ಲಿ ನೀನು ನಿಮ್ಮ ತಾಯಿ ಇಲ್ಲಿ ಇರುವವರೆಗೂ ಅವರ ಸೇವೆನ ಎಷ್ಟು ಚೆನ್ನಾಗಿ ಮಾಡಿದೆ ಅಂತಂದರೆ, ನಿಮ್ಮ ತಾಯಿ ಸಾಯೋವರೆಗೂ ನಿನಗೋಸ್ಕರ ಆಶೀರ್ವಾದ ಮಾಡಿದ್ರು, ನೀನು ಅಳೋದ್ರಿಂದ ಅವರಿಗೆ ದುಃಖ ಆಗುತ್ತೆ, ಈಗಲಾದರೂ ಸಂತೋಷವಾಗಿ ಕಳಿಸ್ಕೊಡು ಎಂದು ಹೇಳಿ ನನ್ನನ್ನು ಸಮಾಧಾನ ಮಾಡಿದ್ರು. ಆದರೆ ಒಬ್ಬ ಮಗಳಿಗೆ ಎಲ್ಲ ಸಂಬಂಧಗಳಿಗಿಂತ ಮೀರಿ ಒಂದು ತಾಯಿ ಸಂಬಂಧ ಅನ್ನೋದು ಎಷ್ಟು ಮುಖ್ಯವಾದದ್ದು ಅಂತಂದರೆ ಅದನ್ನು ವರ್ಣಿಸಲು ಆಗದಂತಹ ಸ್ಥಾನ ತಾಯಿದು.
ಅಮ್ಮ ನನ್ನನ್ನು ಇಂತಹ ಸ್ಥಿತಿಯಲ್ಲಿ ಕಳಿಸಿಕೊಡ್ತಿದ್ದೇನೆ ಅನ್ನೋ ಒಂದು ನೋವು ನನ್ನ ಮನಸ್ಸಿನಲ್ಲಿ ಕಾಡ್ತಿತ್ತು. ಸಮಯ ಮೀರಿ ಹೋಗ್ತಿತ್ತು. ಎಲ್ಲ ರೀತಿಯ ಕಾರ್ಯವನ್ನು ಮುಗಿಸಿ ನಾನು ಮನೆಗೆ ಹೊರಡಲು ನಿಂತಾಗ ಆಶ್ರಮದಲ್ಲಿ ಇದ್ದವರೆಲ್ಲ, ಅಮ್ಮ ರಂಜು, ನಿನ್ನ ತಾಯಿ ಹೋದರು ಅಂತ ಹೇಳಿ ನೀನು ಇಲ್ಲಿ ಬರೋದನ್ನು ನಿಲ್ಲಿಸ್ಬೇಡ. ನಮಗೆ ನಿನ್ನಂತಹ ಮಕ್ಕಳಿಲ್ಲದೆ ಇದ್ದರೂ ಪರವಾಗಿಲ್ಲ, ಆದರೆ ನಿನ್ನ ತಾಯಿ ಬಂದಾಗನಿಂದ ನೀನು ನಮಗೆ ಮಗಳಾಗಿದ್ದೆ, ಆಗಾಗ ಬರ್ತಾ ಇರು ಎಂದ ತಕ್ಷಣ ನನ್ನ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು. ಮೌನದಿಂದ ತಲೆಯನ್ನು ಅಲ್ಲಾಡಿಸಿ ಸೀದಾ ಮನೆಗೆ ಬಂದುಬಿಟ್ಟೆ. ಇನ್ನು ಅಮ್ಮ ಕಳೆದ ಆ ದಿನಗಳನ್ನು ನೆನೆದು ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ದುಃಖ ಆವರಿಸಿಕೊಂಡಿತು. ಹೀಗೆ ಒಂದು ದಿನ ನಾನು ಮತ್ತೆ ಆಶ್ರಮಕ್ಕೆ ಹೋದೆ. ಆಗ ಆಶ್ರಮವನ್ನು ನಡೆಸುತ್ತಿದ್ದ ಸೌಮ್ಯ ಮೇಡಮ್ ನನ್ನ ಬಳಿ ಬಂದು ಒಂದು ಫೈಲ್ ಕೊಟ್ಟರು. ರಂಜು, ನಿಮ್ಮ ತಾಯಿ ನನಗೆ ಇದು ಕೊಟ್ಟರು. ನಾನು ಹೋದ್ಮೇಲೆ ಇದನ್ನು ನನ್ನ ಮಗಳಿಗೆ ಕೊಡಿ ಅಂಥೇಳಿ. ನಾನೇ ಬರಬೇಕು ಅಂದ್ಕೊಂಡಿದ್ದೆ, ಒಳ್ಳೆಯದಾಯಿತು ನೀನೇ ಬಂದೆ. ಇದನ್ನು ಮನೆಗೆ ಹೋಗಿ ನೋಡು ಎಂದು ಹೇಳಿ ಆ ಫೈಲನ್ನು ಕೊಟ್ಟರು. ಅದನ್ನು ನೋಡಿ ನನಗೆ ಒಂದು ರೀತಿಯ ಆಶ್ಚರ್ಯ ಕೂಡ ಆಯಿತು. ನಾನು ಮನೆಗೆ ಹೋದ ಮೇಲೆ ಅದನ್ನು ತೆಗೆದು ನೋಡಿದಾಗ ನನ್ನ ಅಮ್ಮನ ತಂದೆ, ನನ್ನ ತಾತ, ಮಗಳಿಗೆಂದು ಹೇಳಿ ಹಳ್ಳಿಯಲ್ಲಿದ್ದ ಒಂದು ಮನೆಯ ಆಸ್ತಿಯನ್ನು ಅಮ್ಮನ ಹೆಸರಿಗೆ ಇರುವುದು ಗೊತ್ತಾಗಿತ್ತು. ಅದು ಲಿಟಿಗೇಷನ್ನಲ್ಲಿದ್ದ ಮನೆ. ಇನ್ನೊಂದೆರಡು ತಿಂಗಳಲ್ಲಿ ಅಮ್ಮನ ಹೆಸರಿಗೆ ಆಗ್ತಿತ್ತು. ಅದರಲ್ಲಿ ಬರೆದಿರುವ ಹಾಗೆ ನನ್ನ ಹೆಸರಿನಲ್ಲಿರುವ ಈ ಮನೆ ನನ್ನ ಮಗಳಿಗೆ ಸೇರಬೇಕಾಗಿದೆ. ಇದರಲ್ಲಿ ನನ್ನ ಮಗನಿಗೆ ಯಾವುದೇ ರೀತಿ ಭಾಗ ಇಲ್ಲ. ನನ್ನ ಮಗ ನನ್ನ ಮನೆಯಿಂದ ಹೊರ ಹಾಕಿದ ನಂತರ ನನ್ನ ಮಗಳೇ ನನ್ನ ಸೇವೆ ಮಾಡ್ತಾ ನನ್ನ ಜೊತೆ ಇದ್ಲು. ಹಾಗಾಗಿ ಇದು ನನ್ನ ಮಗಳಿಗೆ ಸೇರಬೇಕಾಗಿರೋ ಅನ್ನೋ ಇದನ್ನು ಬರೆದಿರುವುದನ್ನು ನನಗೆ ಗೊತ್ತಾಯಿತು. ಆದರೆ ಇಷ್ಟು ವರ್ಷಗಳಲ್ಲಿ ಅಮ್ಮ ಇದರ ಬಗ್ಗೆ ಯಾವ ವಿಷಯವನ್ನು ಮಾತ್ರ ನಮ್ಮ ಹತ್ತಿರ ಹೇಳಿರಲಿಲ್ಲ. ಆದರೆ ಅಮ್ಮ ಇದನ್ನು ನನ್ನ ಹೆಸರಿಗೆ ಮಾಡಿದ್ದಾರೆ ಅನ್ನೋದು ನನಗೆ ಇದನ್ನು ನೋಡಿದಾಗಲೇ ಗೊತ್ತಾಗಿದ್ದು. ಆದರೆ ಅಮ್ಮನ ಆ ಮನೆಯನ್ನು ಸ್ವಲ್ಪ ತಿಂಗಳುಗಳ ನಂತರ ಅದನ್ನು ಮಾರಿ ನಾನು ಅಮ್ಮನ ಹೆಸರಿನಲ್ಲಿ ಒಂದು ಆಶ್ರಮನ ಓಪನ್ ಮಾಡಿ ಎಷ್ಟೋ ಅನಾಥರಿಗೆ ಆಶ್ರಯವಾಯಿತು. ಎಲ್ಲೋ ಒಂದು ಕಡೆ ಇದರಿಂದಾಗಿ ನನ್ನ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ತೃಪ್ತಿ ಕೂಡ ನನ್ನಲ್ಲಿತ್ತು. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.